ಹೆಲೋ ಪೀಪಲ್. ಏನಪ್ಪ ಇವರು ಫಸ್ಟ್ ಓಪನಿಂಗ್ ವಿಡಿಯೋನೇ ಸ್ನ್ಯಾಕ್ಸ್ ಎಲ್ಲ ಇಟ್ಬಿಟ್ಟು ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಇದು ನಮ್ಮದೊಂದು ಬ್ಯುಸಿಯೆಸ್ಟ್ ಡೇ ಆಫ್ ದ ಕಿಚನ್ ಅಂತಲೇ ಹೇಳ್ಬೋದು. ತುಂಬ ಆರ್ಡರ್ಸ್ ಇತ್ತು, ಹೇಗೆ ನಾವು ಕಂಪ್ಲೀಟ್ ಮಾಡಿದ್ವಿ, ಹೇಗೆ ರಿಸೀವ್ ಮಾಡ್ಕೊಂಡ್ವಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲೌಡ್ ಕಿಚನ್ ಮನೆ ಸ್ವಾದ. ಇದು ಬಂದುಬಿಟ್ಟು ಚಕ್ಲಿ, ಕರ್ಜಿಕಾಯಿ, ಕೋಡ್ಬಳೆ, ನಿಪ್ಪಟ್ಟು, ಹಾಗೆ ರವೆ ಉಂಡೆ, ಅಂಟುಂಡೆ ಎಲ್ಲನೂ ಒಂದು ಹಾಫ್ ಸ್ಯಾರಿ ಫಂಕ್ಷನ್ಗೆ ಕ್ಲೈಂಟ್ ಆರ್ಡರ್ ಮಾಡ್ಕೊಂಡಿದ್ರು ತುಮಕೂರಿಂದ. ಹಾಫ್ ಸ್ಯಾರಿ ಫಂಕ್ಷನ್ ಲೇಟಾಗೇ ಇತ್ತು, ಬಟ್ ತುಮಕೂರಿಗೆ ಡಿಸ್ಪ್ಯಾಚ್ ಮಾಡಬೇಕಾಗಿದ್ದರಿಂದ ಸ್ವಲ್ಪ ಬೇಗ ಮಾಡಿ ಕಳಿಸ್ಬೇಕಿತ್ತು. ಅದಾದಮೇಲೆ ನಮಗೆ ಕೇಟ್ರಿಂಗ್ ಆರ್ಡರ್ಸ್ ಕೂಡ ಇತ್ತು. ನೆಕ್ಸ್ಟ್ ಮಾರ್ನಿಂಗ್ ಕೇಟ್ರಿಂಗ್ ಆರ್ಡರ್ಸ್ ಕೂಡ ಇತ್ತು. 30 ಮೆಂಬರ್ಸ್ಗೆ ಪಲಾವು ಮತ್ತು ಬೇಬಿಕಾರ್ನ್ ಚಿಲ್ಲಿ ಮತ್ತು ಡ್ರೈ ಜಾಮೂನ್ ಎಲ್ಲ ಇತ್ತು 30 ಮೆಂಬರ್ಸ್ಗೆ. ಅದಾದಮೇಲೆ ಬ್ರೇಕ್ಫಾಸ್ಟ್, ಲಂಚ್ ಆರ್ಡರ್ಸ್ ಕೂಡ ಇತ್ತು. ಹೇಗೆ ನಾವು ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡೋಣ. ಇದರಲ್ಲಿ ನಾವು ಫಸ್ಟ್ ಪ್ರೀವಿಯಸ್ ಡೇ ಈವ್ನಿಂಗಿಂದಾನೇ ನಮ್ಮ ಕೆಲಸ ಎಲ್ಲ ಸ್ಟಾರ್ಟ್ ಆಗೋಯಿತು. ಆರ್ಡರ್ ತೊಗೊಂಡಿದ್ದ ತಕ್ಷಣವೇ ನಾವೇನು ಮಾಡಿದ್ವಿ, ಚಕ್ಲಿಗೆ ಅಕ್ಕಿನೆಲ್ಲ ತೊಳೆದಾಕ್ಬಿಟ್ಟು ಅದನ್ನು ಆರಿಸಿ ಚಕ್ಲಿಗೆ ಬೇಕಾಗಿರೋ ಅಂಥ ಐಟಮ್ಸ್ ಎಲ್ಲ ಹುರ್ಕೊಂಡು ಅದನ್ನು ಮಿಲ್ಲಿಗೆ ಹಾಕ್ಸೋಕ್ಕೆ ಕಳಿಸಿದ್ವಿ. ಅದಾದಮೇಲೆ ನಾವು ಕರ್ಜಿಕಾಯಿಗೆ ಫಿಲ್ಲಿಂಗ್ ಎಲ್ಲ ರೆಡಿ ಮಾಡಿಕೊಂಡು ಕರ್ಜಿಕಾಯಿ ಕೂಡ ಮಾಡ್ಕೊಂಬಿಟ್ವಿ. ಆಮೇಲೆ ನೀವು ತುಂಬ ಜನ ಕ್ಲೌಡ್ ಕಿಚನ್ ಬಗ್ಗೆ ಕ್ವೆಶನ್ಸ್ ಕೇಳ್ತಿದ್ದೀರಾ. ಆಮೇಲೆ ಪ್ರೀವಿಯಸ್ಲಿ ಫುಡ್ ಲೈಸೆನ್ಸ್ನ ಅಪ್ಲೋಡ್ ಮಾಡಿದ್ನಲ್ಲ, ಆ ಫುಡ್ ಲೈಸೆನ್ಸ್ ಸ್ವಲ್ಪ ಚೇಂಜಸ್ ಆಗಿದೆ ವೆಬ್ಸೈಟಲ್ಲಿ. ಮತ್ತೆ ಹೇಗೆ ಮಾಡೋದು ಅನ್ನೋದನ್ನು ಅಪ್ಲೋಡ್ ಮಾಡಿ ಅನ್ನೋದನ್ನು ಕೇಳ್ತಾ ಇದ್ದೀರಾ. ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನಾನು ಫುಡ್ ಲೈಸೆನ್ಸ್ನ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತು ನೀವು ಕ್ಲೌಡ್ ಕಿಚನ್ ಬಗ್ಗೆ ಕೇಳೋವಂಥ ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು ಅಂತಂದರೆ ಏನಾದರೂ ಲೈವ್ ಸೆಷನ್ಸ್ ತೊಗೋಬೇಕಾ, ಲೈವ್ ಬರಬೇಕಾ ಅನ್ನೋದನ್ನು ತಿಳಿಸ್ಕೊಡಿ. ಕಮೆಂಟ್ ಸೆಕ್ಷನಲ್ಲಿ ಲೈವ್ ಬೇಕು ಅನ್ನೋಂಥವ್ರು ಕಮೆಂಟ್ ಮಾಡಿ, ಸೊ ದಟ್ ನನ್ನ ಮೆಜಾರಿಟಿ ಏನಾದರೂ ಲೈವ್ ಬೇಕು ಅಂತ ಇದ್ದರೆ ಲೈವ್ ಸೆಷನ್ಸ್ನ ತೊಗೊತೀನಿ. ಯಾಕಂದರೆ ಲೈವಲ್ಲಿ ಆನ್ಸರ್ಸ್ ಮಾಡಿದ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಒಬ್ಬೊಬ್ಬರಿಗೆ ಕಾಲ್ ಪಿಕ್ ಮಾಡಿ ಇಲ್ಲ ಮೆಸೇಜಸಲ್ಲಿ ಆನ್ಸರ್ ಮಾಡಿದ್ರೆ ನಿಮ್ಗೊಬ್ಬರಿಗೆ ಮಾತ್ರ ತಲುಪ್ತಿದೆ, ಮತ್ತು ಇನ್ನೊಬ್ಬರು ಕಾಲ್ ಮಾಡಿ ಸೇಮ್ ಕ್ವೆಶನ್ಸ್ನ ಕೇಳ್ತಾ ಇದ್ದಾರೆ. ಆಮೇಲೆ ನನಗೆ ಟೈಮ್ ಕೂಡ ಸಾಕಾಗ್ತಿಲ್ಲ ಇದು ಕ್ಲೌಡ್ ಕಿಚನ್ ಬಗ್ಗೆ ತಿಳಿಸ್ಕೊಡೋದಕ್ಕೂ ಮತ್ತು ನಮ್ಮ ಆರ್ಡರ್ಸ್ನ ಕಂಪ್ಲೀಟ್ ಮಾಡೋದಕ್ಕೂ. ಎರಡರದ್ದು ಕಾಲ್ಸ್ ಬರ್ತಿದೆ, ಸೊ ನಮಗೆ ಟೈಮ್ ಸಾಕಾಗ್ತಿಲ್ಲ. ಸೊ ಲೈವ್ ಏನಾದರೂ ಬಂದು 1 ಅವರಲ್ಲಿ ಲೈವ್ ಸೆಷನಲ್ಲಿ ಏನಾದರೂ ಇರೋವಂಥ ಡೌಟ್ಸ್ ಕೇಳಿದ್ರೆ, ನಿಮಗಿರೋವಂಥ ಡೌಟ್ಸು ಇಲ್ಲ ಮತ್ತು ಬೇರೆಯವ್ರಿಗಿರೋವಂಥ ಡೌಟ್ಸು ಎಲ್ಲ ಕ್ವೆಶನ್ಸ್ ಕೇಳ್ತಾ ಇದ್ದರೆ ನಿಮಗೂ ಗೊತ್ತಾಗುತ್ತೆ. ಕ್ಲೌಡ್ ಕಿಚನ್ ಬಗ್ಗೆ ಸ್ವಲ್ಪ ಬ್ರಾಡಾಗಿ ತಿಳ್ಕೊತೀವಿ, ಬೇರೆಯವ್ರಿಗೆ ಇನ್ನೊಂದು ಥರ ಡೌಟ್ ಬಂದಿರ್ಬೋದು, ಬ್ರಾಡಾಗಿ ತಿಳ್ಕೊತೀವಿ. ಸೊ ಲೈವ್ ಸೆಷನ್ನ ಕಂಡಕ್ಟ್ ಮಾಡೋದಾ ಬೇಡವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಅದಾದಮೇಲೆ ನಾವು ಕೋಡ್ಬಳೆ ಮಾಡ್ಕೋಬೇಕಿತ್ತು. ಇದೆಲ್ಲ ಆಲ್ಮೋಸ್ಟ್ ಓವರ್ ನೈಟ್ ಕೆಲಸ ಹಿಡಿತು ನಮಗೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನಮಗೆ ಮಾರ್ನಿಂಗ್ 8 ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಲಂಚು ಒಂದೇ ಸತಿ ಕಳಿಸ್ಕೊಡ್ಬೇಕಿತ್ತು. ಒಬ್ಬರು ಪ್ಯಾಲೇಸ್ ಗುಟ್ಟಹಳ್ಳಿಯಿಂದ ಆರ್ಡರ್ ಮಾಡ್ಕೊಂಡಿದ್ರು. ಅವರು ಟ್ರಾವೆಲಿಂಗಲ್ಲಿ ಇದ್ದಿದ್ದರಿಂದ ಪೇರೆಂಟ್ಸು, ಮಕ್ಕಳು ಮತ್ತು ವಯಸ್ಸಾದವ್ರು ಮನೇಲಿದ್ದರು ಅಂತ ಹೇಳಿ ಅವ್ರಿಗೆ ಹೋಮ್ ಫುಡ್ ಬೇಕಾಗಿತ್ತು ಅಂತ ನಮ್ಮ ಹತ್ರ ಆರ್ಡರ್ ಮಾಡ್ಕೊಂಡಿದ್ರು. ಅವ್ರಿಗೂ ಒಪ್ಕೊಂಬಿಟ್ಟಿದ್ವಿ. ಅವ್ರಿಗೂ ನಾವು ಊಟ ಕಳಿಸ್ಕೊಡ್ಬೇಕಿತ್ತು. ಅದು ಲಂಚ್ ಬೇರೆ ಟೈಮ್ ಆಗಿದ್ದರೆ ಸ್ವಲ್ಪ ಟೈಮ್ ಸಿಗ್ತಿತ್ತು. ನಮಗೆ ಒಂದೇ ಟೈಮಲ್ಲಿ ಎರಡನ್ನೂ ಮಾಡಿ ಕಳಿಸ್ಬೇಕಿತ್ತು. ಸೊ ಮಾರ್ನಿಂಗ್ ಕೂಡ ನಮಗೆ ಫ್ರೀ ಇರಲಿಲ್ಲ. ಮತ್ತು ಆಫ್ಟರ್ನೂನ್ 1 o'clock ಅಷ್ಟರಲ್ಲಿ ನಮಗೆ ಒಬ್ಬರು ಅನಾಥಾಶ್ರಮಕ್ಕೆ ಡೊನೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಲಂಚ್ನ ಆರ್ಡರ್ ಮಾಡ್ಕೊಂಡಿದ್ರು 30 ಮೆಂಬರ್ಸ್ಗೆ, ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ಪಲಾವ್ ಮತ್ತು ಬೇಬಿಕಾರ್ನ್ ಚಿಲ್ಲಿ, ಡ್ರೈ ಜಾಮೂನ್, ರೈತ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡ್ಕೊಂಡಿದ್ರು. ಅದು 3 ಐಟಮ್ ಆಗಿದ್ರೂ ನಮಗಿದೆಲ್ಲ ಹೆವಿ ವರ್ಕ್ ಇದ್ದಿದ್ದರಿಂದ ಅದು ಸ್ವಲ್ಪ ನಮಗೆ ಹೆಕ್ಟಿಕ್ ಆಯಿತು. ಇದರಲ್ಲೂ ಸ್ನ್ಯಾಕ್ಸಲ್ಲೂ ನಾವು ಕಂಪ್ಲೀಟ್ ಓವರ್ನೈಟ್ ಮಾಡೋದಕ್ಕಾಗಲಿಲ್ಲ, ಇನ್ನೂ ಸ್ವಲ್ಪ ಉಳ್ಕೊಂತು. ನಾವು ಪಲಾವು ಅದೆಲ್ಲ ಕಳಿಸ್ಕೊಟ್ಬಿಟ್ಟು ಅದಾದಮೇಲೆ ಮಿಕ್ಕಿರೋವಂಥ ಸ್ನ್ಯಾಕ್ಸ್ನ ಮಾಡಿದ್ವಿ. ಈಗ ಚಕ್ಲಿ ಎಲ್ಲನೂ ಓವರ್ನೈಟ್ ಆಗೋಯಿತು. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಕರ್ಜಿಕಾಯಿ ಎಲ್ಲನೂ ಓವರ್ನೈಟ್ ಮಾಡ್ಕೊಬಿಟ್ವಿ. ಬಟ್ ರವೆ ಉಂಡೆ ಮತ್ತು ಅಂಟುಂಡೆ ಮಾತ್ರ ಬ್ಯಾಲೆನ್ಸ್ ನಿಂತೋಯ್ತು. ಇದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬೇಗ ಎದ್ದು ಮತ್ತು ಅಕ್ಕಿ ರೊಟ್ಟಿ, ಚಟ್ನಿ ಕೇಳಿದರು ಬ್ರೇಕ್ಫಾಸ್ಟ್ಗೆ. ಮಧ್ಯಾಹ್ನ ಲಂಚ್ಗೆ ಬಂದು ರೈಸ್, ಸಾಂಬಾರು, ರಸಮ್, ಪಲ್ಯ, ಪಾಪಡ್, ಪಿಕ್ಕಲ್ ಎಲ್ಲನೂ ಫುಲ್ ಮೀಲ್ಸ್ ಥರ ಇತ್ತು. ಅದು ಕೂಡ ಎಲ್ಲ 4 ಮೆಂಬರ್ಸ್ಗಿತ್ತು. ಸೊ ಅದನ್ನು ಎಲ್ಲನೂ ಬೆಳಗ್ಗೆನೇ ಬೇಗ ಎದ್ದು ಪ್ರಿಪೇರ್ ಮಾಡ್ಕೊಂಡ್ವಿ. ಸಾಂಬಾರು, ಚಪಾತಿ, ಪಲ್ಯ,
ಪಲ್ಯ ಬಂದು ತೊಂಡೆಕಾಯಿ ಪಲ್ಯ ಮಾಡಿದ್ವಿ, ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಮಾಡ್ಕೊಂಡಿದ್ವಿ, ರಸಮ್ ಮಾಡಿದ್ವಿ. ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ತೆಗಿಯೋಕ್ಕೆ ಟೈಮ್ ಇರಲಿಲ್ಲ. ಅರ್ಜೆಂಟಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀವಿ. ಅದಾದಮೇಲೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಫಸ್ಟು ಅವ್ರಿಗೆ ಕಳಿಸ್ಕೊಟ್ಬಿಟ್ಟು ಅದಾದಮೇಲೆ ನಾವು ಪಲಾವ್ಗೆ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪಲಾವ್ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ದೆನ್ ಏನಾಯಿತು ಅಂತಂದರೆ ಅಕ್ಕಿ ಬಂದು ಹೊಸ ಅಕ್ಕಿ ತಂದುಬಿಟ್ಟಿರೋದ್ರಿಂದ ಸ್ವಲ್ಪ ಅದು ಪಲಾವ್ ನುಣ್ಣಗೆ ಬಂದುಬಿಡ್ತು. ನೋಡಿ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರೂ ಒಂದೊಂದು ಸತಿ ನಮ್ಮ ಕಷ್ಟಕ್ಕೆ ಹಿಂಗೆ ಫಲನೇ ಇಲ್ದಿರೋ ಥರ ಹೋಗ್ಬಿಡುತ್ತೆ. ಅಷ್ಟೊಂದೆಲ್ಲ ವರ್ಕ್ ಮಾಡಿ ಸ್ವಲ್ಪ ನುಣ್ಣಗೆ ಬಂದುಬಿಡ್ತು ಪಲಾವು. ತುಂಬ ಬೇಜಾರಾಗೋಯಿತು. ಓವರ್ ನೈಟೆಲ್ಲ ವರ್ಕ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನಾವು ನಿದ್ದೆನೇ ಮಾಡಿಲ್ಲ. ಆದರೂ ಇಷ್ಟೆಲ್ಲ ಕೆಲಸ ಮಾಡಿದ್ರೂ ಈ ಥರ ಆಗಿದ್ದು ಸ್ವಲ್ಪ ಬೇಜಾರಾಯಿತು. ಆದರೂ ಇಟ್ಸ್ ಓಕೆ, ಈ ಥರದ್ದೆಲ್ಲನೂ ಬಿಸ್ನೆಸ್ಸಲ್ಲಿ ಆಗುತ್ತೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಆರ್ಡರೆಲ್ಲನೂ ನಾವು ಇನ್ನು ಅದಾದಮೇಲೆ ನೆಕ್ಸ್ಟ್ ಡೇನೇ ನಮಗೆ ಪಲಾವ್ದು 30 ಮೆಂಬರ್ಸ್ಗೆ ಮತ್ತೆ ಆರ್ಡರ್ ಬಂದಿತ್ತು ಸೀಮಂತ ಫಂಕ್ಷನ್ದು. ಅದನ್ನು ಕೂಡ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಅದು ತುಂಬಾ ಚೆನ್ನಾಗಿ ಬಂದಿತ್ತು ಪಲಾವು, ಒಬ್ಬಟ್ಟು ಎಲ್ಲನೂ ಸೀಮಂತ ಫಂಕ್ಷನ್ಗೆ. ಅವರು ಪ್ರೆಗ್ನೆಂಟ್ ಲೇಡಿನೇ ಆರ್ಡರ್ ಮಾಡ್ಕೊಂಡಿದ್ರು ನಮ್ಮ ಹತ್ರದಿಂದ. ಫೀಡ್ಬ್ಯಾಕ್ ಮಾತ್ರ ನಾನು ಕೇಳೋಕ್ಕೆ ಮುಂಚೆನೇ ಹೇಗಿತ್ತು ಅಂತಂದ್ಬಿಟ್ಟು ಊಟ ತುಂಬಾ ಚೆನ್ನಾಗಿತ್ತು ಅಂತ ಅವ್ರು ಮೆಸೇಜ್ ಮಾಡಿದ್ರು. ನಮಗಂತೂ ತುಂಬಾ ಖುಷಿ ಆಗೋಯಿತು. ಇದೊಂದು ಸ್ವಲ್ಪ ಬೇಜಾರಾಗೋಯಿತು. ಇದು ಫುಲ್ ಎಂಟೈರ್ ಡೇ ನಾವು ವರ್ಕ್ ಮಾಡಿನೂ ಸ್ವಲ್ಪ ನುಣ್ಣಗಾಗೋಯ್ತಲ್ಲ ಅನ್ನೋದು ಬೇಜಾರಾಯಿತು. ಈಗ ಪಲಾವ್ಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಪಲಾವ್ ಎಲ್ಲನೂ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ಬೇಬಿಕಾರ್ನ್ ಚಿಲ್ಲಿ ರೆಡಿ ಮಾಡಿ ಅರ್ಜೆಂಟಲ್ಲಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅದು ಕೂಡ ಎಲ್ಲ ಟೈಮಿಗೆ ಕರೆಕ್ಟಾಗಿ ಹೋಯಿತು. ಅದಂತೂ ನಮಗೆ ತುಂಬ ಖುಷಿ ಆಯಿತು, ಟೈಮಿಗೆಲ್ಲ ಕರೆಕ್ಟಾಗಿ ಹೋಯಿತು ಅಂತ ಅಂದ್ಬಿಟ್ಟು. ನಾವು ಮಾಡೋದಕ್ಕಾಗೋದಿಲ್ವೇನೋ, ಇಷ್ಟೊಂದು ಸ್ನ್ಯಾಕ್ಸ್ ಇದೆ, ಸ್ನ್ಯಾಕ್ಸೂ ಕಲಿಸ್ಕೊಡ್ಬೇಕು. ಸ್ನ್ಯಾಕ್ಸ್ಗೆ ಟೈಮ್ ಇತ್ತು ಫಂಕ್ಷನ್ಗೆ. ಬಟ್ ದ ಥಿಂಗ್ ಇಸ್ ಅವರು ತುಮಕೂರಿಂದ ಆರ್ಡರ್ ಮಾಡ್ಕೊಂಡಿದ್ರಿಂದ ನಾವು ಡಿಸ್ಪ್ಯಾಚು ಒಂದು 2-3 ಡೇಸ್ ಮುಂಚೆನೇ ಮಾಡ್ಕೊಬೇಕಾಗಿತ್ತು. ಡಿಸ್ಪ್ಯಾಚ್ ಮಾಡಿಬಿಟ್ರೆ ಅವ್ರಿಗೆ ಒಂದು ದಿನ ಮುಂಚೆ ಹೋಗಿ ಸೇರಿದ್ರೂ ಅವ್ರಿಗೂ ಒಂದು ಸಮಾಧಾನ ಇತ್ತು ಅಂತ ಅಂದ್ಕೊಂಡು. ಬಟ್ ನಾವೇನಂದರೆ 2 ದಿನ ಮುಂಚೆನೇ ಕಳಿಸ್ಕೊಟ್ಟಿದ್ವಿ. ಫಂಕ್ಷನ್ಗಿಂತ 2 ಡೇಸ್ ಟೈಮ್ ಇತ್ತು, ಆಗಲೇ ಕಲಿಸ್ಕೊಟ್ಟಿದ್ವಿ. ಅದು ಕೂಡ ತುಂಬ ಖುಷಿ ಆಯಿತು ನಮಗೆ. ಆಮೇಲೆ ನಿಮ್ಗೇನಾದರೂ ರೆಸಿಪಿ ಬೇಕು ಈ 30 ಮೆಂಬರ್ಸ್ಗೆ ಮಾಡೋ ಅಂಥದ್ದು, ಪಲಾವ್ ಆಗಲಿ ಬೇರೆ ಯಾವುದಾದ್ರೂ ಐಟಮ್ ಆಗಲಿ ಅಂತಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಕೇಟ್ರಿಂಗ್ ರೆಸಿಪೀಸ್ ಬೇಕು, ಜಾಸ್ತಿ ಜನಕ್ಕೆ ಹೆಂಗೆ ಮಾಡೋದು ಅಂತಂದರೆ ರೆಸಿಪೀಸ್ ಏನಾರು ಬೇಕಿದ್ದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ನಾನು ಕಮ್ಮಿಂಗ್ ಆರ್ಡರ್ಸ್ನ ಪ್ರಿಪೇರ್ ಮಾಡೋದನ್ನು ನೀಟಾಗಿ ಕಂಪ್ಲೀಟ್ ವೀಡಿಯೋ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟು ನಾನು ಬೇಬಿಕಾರ್ನ್ ಚಿಲ್ಲಿ ಮಾಡಿಕೊಂಡೆ. ಅದನ್ನು ಕೂಡ ವೀಡಿಯೋ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಡ್ರೈ ಜಾಮೂನ್ ನೈಟೇ ಮಾಡಿದ್ವಿ ಜಾಮೂನ್ನ, ಅದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ ವೀಡಿಯೋಸ್ನ. ರೈತ ಅದೆಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೆ ಆಗಿರಲಿಲ್ಲ. ಎಲ್ಲ ಕಳಿಸ್ಕೊಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ನಾವು ರವೆ ಉಂಡೆ ಮಾಡಿಕೊಂಡು ಅಂಟುಂಡೆ ಮಾಡೋದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ ಹುರ್ಕೋತಾ ಇದ್ದೀನಿ. ಇಲ್ಲಿ ಬಾದಾಮಿ, ಖರ್ಜೂರ, ಗೋಡಂಬಿ, ದ್ರಾಕ್ಷಿ ಮತ್ತು ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಎಲ್ಲ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಮಾಡಿ ಕಲಿಸಿದ್ದೀವಿ. ಇದು ಹಾಫ್ ಸಾರಿ ಫಂಕ್ಷನ್ಗೆ ಪ್ಲೇಟ್ಸಲ್ಲಿ ಇಡೋದಕ್ಕೆ ಅಂತ ಆರ್ಡರ್ ಮಾಡ್ಕೊಂಡಿದ್ರು. ಇದನ್ನೆಲ್ಲನೂ ಹುರ್ಕೊಂಬಿಟ್ಟು ಮತ್ತು ಸೀಡ್ಸ್ನ ನಾವು ಹುರಿದಿರೋಂಥ ಸೀಡ್ಸ್ನ ಸ್ವಲ್ಪ ಪಲ್ಸ್ ಮೋಡಲ್ಲಿ ಹಾಕಿ ಗೋಂದು ಎಲ್ಲ ಹುರ್ಕೊಂಡಿದ್ವಿ. ಗೋಂದು, ಗಸಗಸೆ, ಡ್ರೈ ಕೋಕೋನೆಟ್ಟು ಎಲ್ಲ ಹುರ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡಿ ಉಂಡೆ ಕಟ್ಟಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಕೊರಿಯರ್ ಕಳಿಸ್ಕೊಟ್ವಿ. ಇದು ನಮ್ಮ ಬ್ಯುಸಿಯೆಸ್ಟ್ ಡೇ ಆಗಿತ್ತು. ಹೇಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಕ್ಲೌಡ್ ಕಿಚನಲ್ಲಿರೋ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ರೆಸಿಪಿ ವೀಡಿಯೋಸ್ ಬೇಕಂತ ಅಂದರೆ ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಯಾರಿಗಾದರೂ ಬ್ಯಾಂಗ್ಳೂರಲ್ಲಿರೋಂಥವ್ರಿಗೆ ಕೇಟ್ರಿಂಗ್ ಸರ್ವಿಸಸ್ ಬೇಕು ಅಂತ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಸ್ನ್ಯಾಕ್ಸ್ ಬೇಕು ಅಂತ ಇರೋರು ಆಲ್ ಓವರ್ ಕರ್ನಾಟಕ ಕಳಿಸ್ಕೊಡ್ತಾ ಇದ್ದೀವಿ. ಆಮೇಲೆ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಕೂಡ ಮಾಡಿಕೊಡ್ತಾ ಇದ್ದೀವಿ. ಸ್ನ್ಯಾಕ್ಸ್ ಏನಾದರೂ ಬೇಕು ಅಂತ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನ್ಯಾಕ್ಸ್ಗೆ. ಅದಾದಮೇಲೆ ನಾವು ಟ್ರಾವೆಲಿಂಗಲ್ಲಿರೋರಿಗೆ ಈ ಗೊಜ್ಜುಗಳು, ಪುಳಿಯೋಗರೆ ಗೊಜ್ಜು ಆ ಥರದ್ದೆಲ್ಲನೂ ನಾವು ಕಳಿಸ್ಕೊಟ್ಟಿದ್ದೀವಿ. ನಮ್ಮ ಪೇಜ್ನ ಚೆಕ್ ಮಾಡಿ, ರೀಲ್ಸ್ನ ಚೆಕ್ ಮಾಡಿ. ಶಾರ್ಟ್ಸಲ್ಲಿ ನಾನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಏನೇನು ಕಳಿಸ್ಕೊಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಪುಳಿಯೋಗರೆ ಗೊಜ್ಜು, ವಾಂಗಿಬಾತ್ ಗೊಜ್ಜು ಆ ಥರದ್ದೆಲ್ಲನೂ. ನೆಕ್ಸ್ಟು ನಿಮಗೆ ಪುಳಿಯೋಗರೆ ಪೌಡರ್ ಬೇಕು ಆ ಥರದ್ದೆಲ್ಲ ಇದ್ದರೆ
ಕಲಿಸ್ಕೊಡ್ತಾ ಇದ್ದೀವಿ. ದೆನ್ ಸಾಂಬಾರ್ ಪೌಡರ್ ನೀವೇನಾದರೂ ಇದೇ ಥರ ಕೇಟ್ರಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಸಾಂಬಾರ್ ಪೌಡರ್ ನಿಮಗೆ ಚೆನ್ನಾಗಿರೋದು ಹೋಮ್ ಮೇಡ್ ಸಾಂಬಾರ್ ಪೌಡರ್ ಬೇಕು ಅನ್ನೋವಂಥವ್ರು ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಸಾಂಬಾರ್ ಪೌಡರ್ ಕೂಡ ನಾವು ಮಾಡಿ ಕಳಿಸ್ತಾ ಇದ್ದೀವಿ. ನಮ್ಮ ಸಾಂಬಾರ್ ಟೇಸ್ಟ್ ನೋಡಿರೋರು ಗೊತ್ತಿರುತ್ತೆ ಎಷ್ಟು ರುಚಿಯಾಗಿ ಬರುತ್ತೆ ಸಾಂಬಾರು ಅಂತ ಅಂದ್ಬಿಟ್ಟು. ಸಾಂಬಾರ್ ಪೌಡರ್ನ ಕೂಡ ನಾವು ಶಿಪ್ಪಿಂಗ್ ಮಾಡ್ತೀವಿ. ಪುಳಿಯೋಗರೆ ಗೊಜ್ಜಲ್ಲದೆ ಪುಳಿಯೋಗರೆ ಪೌಡರ್ ಕೂಡ ನಾವು ಶಿಪ್ಪಿಂಗ್ ಮಾಡ್ತಾ ಇದ್ದೀವಿ. ಯಾವುದೇ ಥರ ಫುಡ್ ರಿಕ್ವೈರ್ಮೆಂಟ್ ಇದ್ದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.